ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇವತ್ತಿನ ರೆಸಿಪಿ ನಾನು ತುಪ್ಪ ಹೇಗೆ ಮಾಡೋದಂತ ನೋಡ್ತಾಯಿದ್ದೀನಿ. ನಾನು 1.25 kg ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಅದನ್ನು ತುಪ್ಪ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಗೆಯೇ ನಾನು ಕರ್ಬೇವಿನ ಸೊಪ್ಪು, ಮೆಂತ್ಯ, ಮೆಣಸು, 1 ಏಲಕ್ಕಿ, 4 ಲವಂಗ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಇದನ್ನು ಬೆಣ್ಣೆನ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ಕರಗಿ ಈ ಥರ ನೊರೆ ನೊರೆಯಾಗಿ ಬಂದಿರುತ್ತದೆ ನೋಡಿ, ಈ ಥರ ಕರಗಿರ್ತದೆ. ಇದಕ್ಕೆ ನಾನು 1/2 ಸ್ಪೂನಷ್ಟು ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಇದು ಅರಿಶಿನ ಥರನೇ ಇದೆ, ಆದ್ರೂ ಸ್ವಲ್ಪ ಇರಲಿ ಅಂತ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅದು ಏಲಕ್ಕಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬಂದಿರ್ತದೆ ನೋಡಿ. ನಾನು ಇಲ್ಲಿ ಲವಂಗ, ಮೆಣಸು ಮತ್ತು ಮೆಂತ್ಯನ ನಾನು ಹುರ್ಕೊಂಡು ಈ ಥರ ಪುಡಿ ಮಾಡಿಕೊಂಡು ಇದನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಇದನ್ನು ಸೇರಿಸ್ಕೋಬೇಕಾದ್ರೆ ತುಪ್ಪ ಒಂದು ಹದದಲ್ಲಿ ಅದು ಪೂರ್ತಿ ನೀರೆಲ್ಲ ಡ್ರೈ ಆಗಿರಬೇಕು. ಅದು ತುಪ್ಪ ಬಂದು ಎಣ್ಣೆ ರೀತಿ ಕಾಣಿಸ್ತಾ ಇರಬೇಕು. ಆವಾಗ ನಾವು ಈ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸನ್ನ ನಾವು ಹಾಕಿದ್ರೆ ಅದು ನೀಟಾಗಿ ಸೇರಿಕೊಳ್ಳುತ್ತೆ ನೋಡಿ. ನಾವು ಕರ್ಬೇವಿನ ಸೊಪ್ಪು ಹಾಕಿದಾಗ, ನಾವು ಎಣ್ಣೆ ಒಳಗಡೆ ಕರ್ಬೇವಿನ ಸೊಪ್ಪು ಹಾಕಿದಾಗ ಹೇಗೆ ಪಟ ಅಂತ ಬರುತ್ತೆ, ಹಾಗೆಯೇ ತುಪ್ಪದಲ್ಲಿ ನಾವು ಕರ್ಬೇವಿನ ಸೊಪ್ಪನ್ನ ಹಾಕಿದಾಗ ಪಟ್ ಅಂತ ನೀರೆಲ್ಲ ಸಿಡಿಯುತ್ತೆ ಕರ್ಬೇವಿನ ಸೊಪ್ಪಲ್ಲಿರುವಂಥದ್ದು ನೋಡಿ. ಈ ರೀತಿ ಆಗಿರುತ್ತೆ ನೋಡಿ. ನಾವು ತುಪ್ಪನ ತೆಗೆದು ನೋಡಿದಾಗ ಒಂದು ಹನಿ ನೀರು ಕೂಡ ಅದರಲ್ಲಿ ಕಾಣಿಸಲ್ಲ. ನಾವು ಇದನ್ನು ತುಪ್ಪ ರೆಡಿಯಾಗಿದೆ ಅಂತ ನೋಡಬೇಕು ಅಂತಂದರೆ ಹೇಗೆ ಗೊತ್ತಾಗಬೇಕು ಅಂತಂದರೆ, ನಾವಿಲ್ಲಿ ಒಂದು ಹನಿ ನೀರು ಹಾಕಿದ್ರೆ ಪೂರ್ತಿ ನಾವು ಏನು ನೀರು ಹಾಕಿರ್ತೀವಿ ಅದೆಲ್ಲ ಪಟ್ಟಂತ ಈಚೆ ಬರುತ್ತೆ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿ ಒಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.